ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಅನಿಸುವ ರೋಡ್ ಟ್ರಿಪ್ನ ಬಗ್ಗೆ ಹೇಳ್ತೀವಿ. ಇದೊಂದು ರೀತಿ ಮಹಾಪಯಣ ಇದ್ದ ಹಾಗೆ. ಅಸಲಿಗೆ ಲಾರಿಯೊಂದು ಐಸ್ ಗಡ್ಡೆ ಹೊತ್ತು ಸರಿಸುಮಾರು 8500 ಕಿಲೋಮೀಟರ್ ಕ್ರಮಿಸಿದ ವಿಶೇಷ ಜರ್ನಿ ಇದು. ಇಷ್ಟೊಂದು ದೂರ, ಅದು ಮಂಜುಗಡ್ಡೆಯನ್ನ ಹೊತ್ಕೊಂಡು ಕ್ರಮಿಸೋದು ಸುಮ್ಮನೆ ಮಾತಲ್ಲ. ಹಲವು ಸಮಸ್ಯೆಗಳು, ಐಸ್ ಕರಗದಂತೆ ನೋಡಿಕೊಳ್ಳಬೇಕಾದ ಜರೂರತ್ತು ಈ ಟ್ರಾವೆಲಿಂಗ್ನಲ್ಲಿತ್ತು. ವಿಚಿತ್ರ ಅಂದರೆ ಲೋಹವು ಕೂಡ ಕರಗುವಂತಹ ಬಿಸಿಯಾದ ಮರುಭೂಮಿಯಲ್ಲಿ ಈ ಲಾರಿ ಸುಮಾರು 10 ದಿನಗಳನ್ನು ಕ್ರಮಿಸಿ ಮುಂದೆ ಸಾಗಬೇಕಾದ ಅನಿವಾರ್ಯತೆ ಇತ್ತು. ಯಾವ ರೆಫ್ರಿಜರೇಟರ್ ಸಹಾಯವಿಲ್ಲದೆ ಮಂಜುಗಡ್ಡೆಯನ್ನ ಹಾಗೆ ಕೊಂಡೊಯ್ಯಬೇಕಿತ್ತು. ವಿಶೇಷ ಅಂದರೆ ಜಗತ್ತಿನ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಈ ಲಾರಿ ಟ್ರಾವೆಲ್ ಮಾಡಬೇಕಿತ್ತು. ಹಾಗಾದರೆ ಮಂಜುಗಡ್ಡೆ ಕರಗದಂತೆ ಲಾರಿ ಇಷ್ಟು ದೂರ ಕ್ರಮಿಸಿದ್ದೇಗೆ? ಅಷ್ಟಕ್ಕೂ ಹೀಗೆ ಐಸನ್ನ ಲಾರಿಯಲ್ಲಿ ತೆಗೆದುಕೊಂಡು ಹೋಗುವ ಅನಿವಾರ್ಯತೆ ಏನಿತ್ತು? ಏನಿದು ಟ್ರಕ್ ಟ್ರಾವೆಲಿಂಗ್ ಸ್ಟೋರಿ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಅದು 1959ರ ಸಮಯ. ಇಡೀ ಜಗತ್ತು ಆ ಐಸ್ ಗಡ್ಡೆಯ ಸಾಗಾಟದ ಮೇಲೆ ಚಿತ್ತ ನೆಟ್ಟಿತ್ತು. ಬರೋಬ್ಬರಿ 3050 kg ತೂಕದ ಐಸ್ ಗಡ್ಡೆಯನ್ನ ರೆಫ್ರಿಜರೇಟರ್ ಸಹಾಯವಿಲ್ಲದೆ ನಾರ್ವೆಯ ಮೂಯಿ ರಾಣದಿಂದ ಕೇಂದ್ರ ಆಫ್ರಿಕಾದ ಲಿಬ್ರೆವೆಲ್ಗೆ ಸಾಗಿಸಬೇಕಿತ್ತು. ಅಸಲಿಗೆ ಈ ಪ್ರಕ್ರಿಯೆ ಶುರುವಾಗಿದ್ದು 1958ರಲ್ಲಿ ಯುರೋಪಿನ ಲಕ್ಸಂಬರ್ಗ್ನಲ್ಲಿ ಈ ವಿಚಿತ್ರ ಸಾಗಾಟದ ಆಪರೇಷನ್ಗೆ ಚಾಲನೆ ಸಿಕ್ಕಿತ್ತು. ಅಂದಹಾಗೆ ಲಕ್ಸಂಬರ್ಗ್ ಯುರೋಪಿನ ಒಂದು ಪುಟ್ಟ ರಾಷ್ಟ್ರ. ತನ್ನ ಸಹಜ ಸೌಂದರ್ಯದಿಂದಾಗಿ ಗಮನ ಸೆಳೆಯುವ ಈ ದೇಶದಲ್ಲಿ ರೇಡಿಯೋ ಲಕ್ಸಂಬರ್ಗ್ ಎನ್ನುವ ಬಾನುಲಿ ಕೇಂದ್ರವಿತ್ತು. ತನ್ನ ವಿಶಿಷ್ಟ ಕಾರ್ಯಕ್ರಮಗಳಿಂದಾಗಿ ವಿಶ್ವದೆಲ್ಲೆಡೆ ಮನೆ ಮಾತಾಗಿದ್ದ ಈ ರೇಡಿಯೋ ಸ್ಟೇಷನ್ ಕೇಳುಗರಿಗಾಗಿ ಒಂದು ವಿಶಿಷ್ಟ ಚಾಲೆಂಜ್ ಅನ್ನ ಮುಂದಿಟ್ಟಿತು. ಅದೇನೆಂದರೆ 3 ಟನ್ ತೂಕದ ಐಸ್ ಗಡ್ಡೆಯನ್ನ ಆರ್ಕ್ಟಿಕ್ ಪ್ರದೇಶದಿಂದ ಆಫ್ರಿಕಾದ ಮಧ್ಯಭಾಗಕ್ಕೆ ಕರಗದ ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗುವುದು. ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ದೊಡ್ಡ ಮೊತ್ತದ ಬಹುಮಾನ ನೀಡೋದಾಗಿ ರೇಡಿಯೋ ಪ್ರಕಟಣೆ ನೀಡಿತ್ತು. ಪ್ರತಿಯೊಂದು ಕೆಜಿ ಐಸ್ಗೆ 1 ಲಕ್ಷ ಫ್ರಾಂಕ್ಗಳನ್ನು ನೀಡೋದಾಗಿ ರೇಡಿಯೋ ಲಕ್ಸಂಬರ್ಗ್ ಹೇಳಿತ್ತು. ಇಂದಿನ ದಿನಗಳಲ್ಲಿ 1 ಲಕ್ಷ ಫ್ರಾಂಕ್ಗಳೆಂದರೆ $16,000 ಸಮವಾಗುತ್ತೆ. 3 ಟನ್ ಐಸ್ಗೆ ಬರೋಬ್ಬರಿ $48 ಮಿಲಿಯನ್ ಹಣವಾಗುತ್ತೆ. ಅಷ್ಟು ದೊಡ್ಡ ಮೊತ್ತದ ರಕಮು ಬಹುಮಾನ ರೂಪದಲ್ಲಿ ನೀಡೋದಾಗಿ ಹೇಳಿತ್ತು. ಇನ್ನು ಸ್ಪರ್ಧೆಗೆ ಒಂದಷ್ಟು ಷರತ್ತುಗಳನ್ನು ಸಹ ಹಾಕಲಾಗಿತ್ತು. ಮೊದಲನೇ ಷರತ್ತು ಅಂದರೆ ಈ ಮಂಜುಗಡ್ಡೆಯನ್ನ ಒಂದೇ ದೊಡ್ಡ ಗಡ್ಡೆಯ ರೂಪದಲ್ಲಿ ತೆಗೆದುಕೊಂಡು ಹೋಗುವುದು. ಎರಡನೆಯದ್ದು, ರಸ್ತೆಯ ಮೂಲಕವೇ ಇದನ್ನ ಮಧ್ಯ ಆಫ್ರಿಕಾಗೆ ತಲುಪಿಸೋದು. ಜೊತೆಗೆ ರೆಫ್ರಿಜರೇಟರ್ ಸಹಾಯವಿಲ್ಲದೆ ಇದನ್ನ ಸಾಗಿಸೋದು. ಹೀಗೆ ಕಠಿಣ ಎನಿಸುವ ಷರತ್ತುಗಳನ್ನೇ ವಿಧಿಸಲಾಗಿತ್ತು. ಇನ್ನು ಈ ಸ್ಪರ್ಧೆಗೆ ಇಷ್ಟು ದೊಡ್ಡ ಮೊತ್ತದ ಬಹುಮಾನ ಇಡಲು ಕಾರಣವೂ ಇತ್ತು. ಅಂದಾಗೆ ಫ್ರಿಡ್ಜ್ ಸಹಾಯವಿಲ್ಲದೆ ದೊಡ್ಡ ಮಂಜುಗಡ್ಡೆಯನ್ನ ಕರಗದ ಸ್ಥಿತಿಯಲ್ಲಿ ಯುರೋಪಿನ ಒಂದು ಮೂಲೆಯಿಂದ ಆಫ್ರಿಕಾದ ಮಧ್ಯಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದು ಕಷ್ಟ ಸಾಧ್ಯವಿತ್ತು. ಅಸಲಿಗೆ ಇದು ಎಂದಿಗೂ ಈಡೇರದ ಸ್ಪರ್ಧೆ ಅಂತಾಲೆ ಹೇಳಲಾಗಿತ್ತು. ಕಾರಣ, ಈ ಪ್ರಯಾಣ ಸುಮಾರು 8500 ಕಿಲೋಮೀಟರ್ ದೂರ ಕ್ರಮಿಸಬೇಕಿತ್ತು. ಜೊತೆಗೆ ರಣ ಬಿಸಿಲು ಇರುವ ಮರುಭೂಮಿಗಳನ್ನ ದಾಟಿ ಹೋಗಬೇಕು. ಗಮನಿಸಬೇಕಾದ ಸಂಗತಿ ಅಂದರೆ ಬರೋಬ್ಬರಿ 2500 ಕಿಲೋಮೀಟರ್ನಷ್ಟು ರಸ್ತೆ ಈ ಮರುಭೂಮಿ ವ್ಯಾಪ್ತಿಯಲ್ಲೇ ಇತ್ತು. ಹೆಚ್ಚು ಕಡಿಮೆ ಇಲ್ಲಿಯ ತಾಪಮಾನ 50 ಡಿಗ್ರಿ ಆಸುಪಾಸ್ನಲ್ಲಿರುತ್ತೆ. ಇಷ್ಟೊಂದು ಬಿರಿ ಬಿಸಿಲಿನ ಮರಳಿನಲ್ಲಿ ಎಂತಹ ಮಂಜುಗಡ್ಡೆಯಾದರೂ ಕರಗಲೇಬೇಕು. ಅಂತಹ ಸ್ಥಿತಿ ಅಲ್ಲಿತ್ತು. ಹೀಗಿರುವಾಗ ವಾರಗಟ್ಟಲೆ ಸಾಗುವ ಪ್ರಯಾಣದಲ್ಲಿ ಮಂಜುಗಡ್ಡೆ ಕರಗದೇ ಇರಲು ಸಾಧ್ಯವೇ ಇರಲಿಲ್ಲ. ರೇಡಿಯೋ ಲಕ್ಸಂಬರ್ಗ್ ಸ್ಪರ್ಧೆಯನ್ನೇನೋ ಆಯೋಜಿಸಿತ್ತು. ಆದರೆ ಮುಂದೆ ಅದೇ ಸ್ಪರ್ಧೆ ತಮ್ಮ ಸಂಸ್ಥೆಗೆ ಸಂಕಟ ತಂದಿಡಲಿದೆ ಅನ್ನುವ ಕಲ್ಪನೆಯು ಅದಕ್ಕಿರಲಿಲ್ಲ. ಇನ್ನು ರೇಡಿಯೋ ಲಕ್ಸಂಬರ್ಗ್ ಈ ಸ್ಪರ್ಧೆಯ ಪ್ರಕಟಣೆ ನೀಡಿದ ಹಲವು ತಿಂಗಳುಗಳ ಬಳಿಕವೂ ಯಾರೊಬ್ಬರೂ ಈ ಚಾಲೆಂಜ್ ಅನ್ನ ಸ್ವೀಕರಿಸಲಿಲ್ಲ. ಆದರೆ ಬರ್ಗರ್ ನಾಟ್ ವೀಕ್ ಎನ್ನುವ ವ್ಯಕ್ತಿ ಅದೊಂದು ದಿನ ಈ ಸ್ಪರ್ಧೆಯನ್ನ ತಾನು ಕಂಪ್ಲೀಟ್ ಮಾಡೋದಾಗಿ ಹೇಳಿ ಮುಂದೆ ಬರ್ತಾರೆ. ಅಂದಹಾಗೆ ಬರ್ಗರ್ ನಾಟ್ ವೀಕ್ ನಾರ್ವೆಯಲ್ಲಿ ಗ್ಯಾಸ್ ಫ್ಯಾಟ್ ಎನ್ನುವ ಇನ್ಸುಲೇಷನ್ ಕಂಪನಿ ನಡೆಸ್ತಾ ಇದ್ರು. ಅವರಿಗೆ ಈ ಇನ್ಸುಲೇಷನ್ ಹಾಗೂ ವಸ್ತುಗಳ ಸಾಗಾಟದಲ್ಲಿ ಸಾಕಷ್ಟು ಅನುಭವವಿತ್ತು. ಹೀಗಾಗಿ ಅದನ್ನ ಬಳಸಿಕೊಂಡು ಈ ಚಾಲೆಂಜ್ ಅನ್ನ ಪೂರೈಸಬಹುದು. ಹಾಗೆ ಇಷ್ಟು ದೊಡ್ಡ ಮೊತ್ತದ ಹಣ ಸಿಕ್ಕರೆ ಅದು ತನ್ನ ಉದ್ಯಮ ವಿಸ್ತರಣೆಗೂ ಸಹಾಯಕವಾಗಲಿದೆ ಅನ್ನುವ ಯೋಚನೆ ಹೊಂದಿದ್ರು. ಅಂತೆಯೇ ಬರ್ಗರ್ ನಾಟ್ ವೀಕ್ ಈ ಚಾಲೆಂಜ್ ಅನ್ನು ಯಶಸ್ವಿಗೊಳಿಸಲು ತಮ್ಮ ಸಿಬ್ಬಂದಿಯ ನೇತೃತ್ವದಲ್ಲಿ ತಂಡ ರಚಿಸಿಕೊಂಡು ಅಣಿಯಾದರು. ಬರ್ಗರ್ ಈ ಐಸ್ ಬ್ಲಾಕ್ ಚಾಲೆಂಜ್ ಅನ್ನು ಸ್ವೀಕರಿಸಿದ್ದು
ವಿಶ್ವದೆಲ್ಲೆಡೆ ದೊಡ್ಡ ಮಟ್ಟದ ಸದ್ದು ಮಾಡಲು ಶುರು ಮಾಡಿತು. ಪೇಪರ್ಗಳ ಹೆಡ್ಲೈನ್ಗಳಲ್ಲಿ, ರೇಡಿಯೋಗಳಲ್ಲಿ ಅದೇ ಸುದ್ದಿ ಹರಿದಾಡತೊಡಗಿತ್ತು. ಬರ್ಗರ್ ಅನ್ನುವ ಚಾಕಚಕ್ಯತೆ, ಅವರ ಕಂಪನಿಯ ಹಿನ್ನೆಲೆ ತೆಗೆದುಕೊಂಡ ರೇಡಿಯೋ ಲಕ್ಸಂಬರ್ಗ್, ಇವರು ಖಂಡಿತ ಈ ಸ್ಪರ್ಧೆಯಲ್ಲಿ ಗೆಲ್ಲಬಹುದು, ಚಾಲೆಂಜ್ ಕಂಪ್ಲೀಟ್ ಮಾಡಬಹುದು, ಇದರಿಂದ ತಮಗೆ ದೊಡ್ಡ ಮೊತ್ತದ ಹಣ ಕಳೆದುಕೊಳ್ಳಬೇಕಾಗುತ್ತೆ ಎನ್ನುವ ಭಯ ಶುರುವಾಯಿತು. ಹೀಗಾಗಿ ರೇಡಿಯೋ ಲಕ್ಸಂಬರ್ಗ್ ಏಕಾಏಕಿ ತಾನು ಘೋಷಣೆ ಮಾಡಿದ್ದ ಈ ಸ್ಪರ್ಧೆಯನ್ನ ಹಿಂದಕ್ಕೆ ಪಡೆಯುತ್ತೆ. ರೇಡಿಯೋ ಸಂಸ್ಥೆಯ ಈ ನಿರ್ಧಾರದಿಂದ ಐಸ್ ಬ್ಲಾಕ್ ಚಾಲೆಂಜ್ ಮುಕ್ತಾಯ ಆಯಿತು ಅಂತಾಲೆ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಸ್ಪರ್ಧೆಗೆ ಸಿದ್ಧವಾಗಿದ್ದ ಬರ್ಗರ್ ನಾಟ್ ವೀಕ್ ಮಾತ್ರ ಇದರಿಂದ ಹಿಂದೆ ಸರಿಯಲಿಲ್ಲ. ಅದಾಗಲೇ ಸಾಕಷ್ಟು ಪ್ರಚಾರ ಪಡೆದುಕೊಂಡಿದ್ದ ಬರ್ಗರ್ ತನ್ನ ಸಂಸ್ಥೆಗೆ ಸಿಗುತ್ತಿರುವ ಪ್ರಚಾರ ಕಂಡು ರೇಡಿಯೋ ಸಂಸ್ಥೆ ಹಣ ನೀಡದಿದ್ದರೂ ತಾನು ಚಾಲೆಂಜ್ ಕಂಪ್ಲೀಟ್ ಮಾಡೋದಾಗಿ ಹೇಳಿದ್ರು. ಅಂದುಕೊಂಡಂತೆ ಬರ್ಗರ್ ನಾಟ್ ವೀಕ್ ತಮ್ಮ ಐಸ್ ಬ್ಲಾಕ್ ಚಾಲೆಂಜ್ಗೆ ಚಾಲನೆ ನೀಡಿದ್ರು. ಮೊದಲೇ ಹೇಳಿದ ಹಾಗೆ ನಾರ್ವೆಯ ಮೂಯಿ ರಾಣಾದಿಂದ ಕೇಂದ್ರ ಆಫ್ರಿಕಾದ ರಿಬ್ಲೆವೇಲ್ಗೆ ಈ ಐಸ್ ಬ್ಲಾಕ್ ಸಾಗಿಸಬೇಕಿತ್ತು. ಮಧ್ಯದಲ್ಲಿ ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಬೆಲ್ಜಿಯಂ, ಫ್ರಾನ್ಸ್, ಸ್ಪೇನ್ ಹಾಗೂ ಮೊರೊಕ್ಕೊ ಮೂಲಕ ಈ ಬೃಹತ್ ಐಸ್ ಕ್ಯೂಬ್ ಅನ್ನ ರಿಬ್ಲೆವೇಲ್ಗೆ ಕೊಂಡೊಯ್ಯಬೇಕಿತ್ತು. ಈ ಸಾಗಾಟದ ತಂಡದಲ್ಲಿ ಬರ್ಗರ್ ನಾಟ್ ವೀಕ್ ಜೊತೆ ಓರ್ವ ಇಂಜಿನಿಯರ್, 4 ಚಾಲಕರು, 2 ಮೆಕ್ಯಾನಿಕ್ಸ್, 2 ಕ್ಯಾಮರಾಮನ್ಗಳು ಇರ್ತಾರೆ. ಕಾರ್ಯಾಚರಣೆ ಶುರುವಾಗುತ್ತೆ. ಹಿಮನದಿಯಿಂದ ಬೃಹತ್ತಾದ 3 ಟನ್ ಐಸ್ ಗಡ್ಡೆಯನ್ನ ತೆಗೆಯಲು ಪ್ರಯತ್ನ ಮಾಡಲಾಗುತ್ತೆ. ಆದರೆ ಅಷ್ಟು ದೊಡ್ಡ ಮಂಜುಗಡ್ಡೆಯನ್ನ ಒಂದೇ ಶೇಪ್ನಲ್ಲಿ ತೆಗೆಯೋದು ಸಾಧ್ಯವಾಗಲಿಲ್ಲ. ಹೀಗಾಗಿ 200 kg ಅಳತೆಯಲ್ಲಿ ಮಂಜುಗಡ್ಡೆಯನ್ನ ಕತ್ತರಿಸಿ ಹೆಲಿಕಾಪ್ಟರ್ ಮೂಲಕ ತಂದು ಲಾರಿಗೆ ಲೋಡ್ ಮಾಡಲಾಗುತ್ತೆ. ಯಾವಾಗ ಈ ಕಾರ್ಯಾಚರಣೆ ಶುರುವಾಯಿತು ಆಗ ಬರ್ಗರ್ ಅವರ ವಿಡಿಯೋ ಕವರೇಜ್ ಕೂಡ ಮತ್ತಷ್ಟು ಜಾಸ್ತಿ ಆಯಿತು. ಇದರಿಂದ ಅವರ ಈ ಚಾಲೆಂಜ್ ಕಾರ್ಯಕ್ಕೆ ಅನೇಕರು ಕೈ ಜೋಡಿಸುವ ರೀತಿಯಲ್ಲಿ ಪ್ರಾಯೋಜಕತ್ವ ನೀಡಲು ಮುಂದಾದರು. ಶೆಲ್ ಕಂಪನಿ ಪ್ರಯಾಣಕ್ಕೆ ಬೇಕಾಗುವ ಸಂಪೂರ್ಣ ಇಂಧನವನ್ನ ನೀಡುವ ವಾಗ್ದಾನ ನೀಡಿದ್ರೆ, ಸ್ಕ್ಯಾನಿಯಾ ಕಂಪನಿ ದೊಡ್ಡ ಲಾರಿಯನ್ನೇ ಒದಗಿಸಿತು. ಅಂದುಕೊಂಡಂತೆ ಗ್ರೇಸಿಯಾರ್ನಿಂದ ತಂದ ಐಸ್ ಗಡ್ಡೆಗಳನ್ನು ಜೋಡಿಸಿ 3050 kg ಭಾರದ ದೊಡ್ಡದಾದ ಐಸ್ ಬ್ಲಾಕ್ ಅನ್ನ ರೆಡಿ ಮಾಡಲಾಯಿತು. ಮಂಜುಗಡ್ಡೆಯ 4 ಕಡೆ ವಿಶೇಷವಾದ ಹತ್ತಿಯ, ಅರಳೆಯ, ಗಾಜಿನ ಗ್ಲಾಸ್ ಹಾಕಿ ಬಂದ್ ಮಾಡಲಾಯಿತು. ಹೀಗೆ ಎಲ್ಲವೂ ರೆಡಿಯಾದ ಬಳಿಕ ಅಂತಿಮವಾಗಿ ಫೆಬ್ರವರಿ 22, 1959ರಂದು ಈ ಐಸ್ ಬ್ಲಾಕ್ ಪ್ರಯಾಣ ಶುರುವಾಗುತ್ತೆ. ಅಂದುಕೊಂಡಂತೆ ಪ್ರಯಾಣ ಸಾಗುತ್ತೆ. ಯುರೋಪ್ ದೇಶಗಳ ಗಡಿಯವರೆಗೂ ಒಳ್ಳೆಯ ಆಹ್ಲಾದಕರ ವಾತಾವರಣ ಇದ್ದಿದ್ದರಿಂದ ಯಾವುದೇ ಸಮಸ್ಯೆಯಾಗದೆ ಐಸ್ ಬ್ಲಾಕ್ ಹೊತ್ತ ಲಾರಿ ಸುಗಮವಾಗಿ ಸಾಗಿ ಬಂದಿತ್ತು. ಈ ಚಾಲೆಂಜ್ ಕುರಿತು ಮೀಡಿಯಾಗಳಲ್ಲಿ ಸಾಕಷ್ಟು ಪ್ರಚಾರ ಆಗಿದ್ದರಿಂದ ಮಹಾನಗರಗಳನ್ನ ಕ್ರಾಸ್ ಮಾಡುವಾಗ ಸಾಕಷ್ಟು ಜನರು ಒಂದು ಲಾರಿಯನ್ನ ಸ್ವಾಗತಿಸುತ್ತಿದ್ದರು. ಲಾರಿ ಐಸ್ ಚಾಲೆಂಜ್ಗೆ ಜೈಕಾರ ಹಾಕಿ ಈ ವಿಶಿಷ್ಟ ಸ್ಪರ್ಧೆಯ ಸಾಹಸ ಮಾಡ್ತಿರುವ ಬರ್ಗರ್ ಅವರಿಗೆ ಇನ್ನಷ್ಟು ಹುಮ್ಮಸ್ಸು ತುಂಬುತ್ತಿದ್ರು. ಪ್ಯಾರಿಸ್ನಲ್ಲಂತೂ ಥೇಟ್ ಅಧಿಕಾರಸ್ಥ ರಾಜಕಾರಣಿಗಳಿಗೆ ನೀಡುವ ಶಿಷ್ಟಾಚಾರದಂತೆ ಲಾರಿಗೆ ಪೈಲಟ್ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ಪ್ಯಾರಿಸ್ ಮೇಯರ್ ಲಾರಿಯಲ್ಲಿದ್ದ ಎಲ್ಲರಿಗೂ ಡಿನ್ನರ್ ಪಾರ್ಟಿ ನೀಡಿ ಬೇಳ್ಕೊಟ್ಟಿದ್ದರು. ಇದಾದ 1 ವಾರದ ಪ್ರಯಾಣದ ಬಳಿಕ ಲಾರಿ ಸಮುದ್ರ ಮಾರ್ಗದ ಮೂಲಕ ಸಾಗಬೇಕಿತ್ತು. ಕ್ರೇನ್ ಮೂಲಕ ಐಸ್ ಬ್ಲಾಕ್ ಲಾರಿಯನ್ನ ಗೂಡ್ಸ್ ಶಿಪ್ಗೆ ವರ್ಗಾಯಿಸಲಾಯಿತು. ಹಲವು ದಿನಗಳ ಪ್ರಯಾಣದ ಬಳಿಕ ಐಸ್ ಬ್ಲಾಕ್ ಲಾರಿ ಆಫ್ರಿಕಾ ಖಂಡಕ್ಕೆ ಪದಾರ್ಪಣೆ ಮಾಡಿತ್ತು. ಆದರೆ ತಂಪಾದ ಯುರೋಪಿನ ಹವಾಗುಣದಲ್ಲಿ ಸಾಗಿ ಬಂದಿದ್ದ ಪ್ರಯಾಣಕ್ಕೂ ಮುಂದಿನ ಗಡಸು ಹವಾಗುಣದ ಆಫ್ರಿಕಾದ ನೆಲದ ಜರ್ನಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಹೀಗಾಗಿ ಮುಂದಿನ ಪ್ರಯಾಣ ನಿಜಕ್ಕೂ ಸವಾಲಿನದ್ದಾಗಿತ್ತು. ಒಂದು ಕಡೆ ಬಿಸಿ ಹವಾಗುಣದಿಂದಾಗಿ ಮಂಜುಗಡ್ಡೆ ಕರಗುವ ಆತಂಕವಿದ್ರೆ, ಮತ್ತೊಂದೆಡೆ ಮರುಭೂಮಿಯ ಬಿಸಿ ವಾತಾವರಣ ಲಾರಿಯ ಇಂಜಿನ್ಗೂ ಕೂಡ ಅಪಾಯಕಾರಿಯಾಗಿತ್ತು. ಇದು ಸಾಲದೆಂಬಂತೆ ಹವಾಗುಣ ಬದಲಾವಣೆಯಿಂದ ಸಿಬ್ಬಂದಿಗೆ ಅನಾರೋಗ್ಯ ಕಾಡಲು ಶುರುವಾಗುತ್ತೆ. ಇನ್ನು ಇದು ಒಂದೆಡೆ ಆದರೆ ಮತ್ತೊಂದೆಡೆ ಲಾರಿಗೆ ಭದ್ರತೆಯ ಅಪಾಯವು ಕಾಡಲು ಶುರುವಾಗುತ್ತೆ. ಅಸಲಿಗೆ ಈ ಲಾರಿ ಹಾದು ಹೋಗುತ್ತಿದ್ದ ಪ್ರದೇಶಗಳಲ್ಲಿ ಯುದ್ಧ ನಡೀತಾ ಇತ್ತು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಲಾರಿ ಹಾದು ಹೋಗುವ ರಸ್ತೆಗಳ ಇಕ್ಕೆಲೆಗಳಲ್ಲಿ ಇರುವ ಬೆಟ್ಟ ಗುಡ್ಡಗಳಲ್ಲಿ ಭೂಗತರಾಗಿದ್ರು. ಹೀಗಾಗಿ ಇದು ಮತ್ತಷ್ಟು ಅಪಾಯಕಾರಿಯಾಗುತ್ತೆ. ಅಲ್ಲದೆ ಹೋರಾಟಗಾರರು ಲಾರಿ ಹಾಗೂ ಸಿಬ್ಬಂದಿಯನ್ನ ಒತ್ತೆಯಾಳಾಗಿ ಇಟ್ಕೊಳ್ಳುವ ಭಯವೂ ಇತ್ತು. ಹೀಗಾಗಿ ಬಲು ಎಚ್ಚರಿಕೆಯಿಂದ ಸಾಗಬೇಕಿತ್ತು. ಇದೇ ವೇಳೆ ಫ್ರಾನ್ಸ್ ಸರ್ಕಾರ ಕೊಂಚ ಮಟ್ಟಿಗೆ ಈ ಕಾರ್ಯಾಚರಣೆಗೆ ನೆರವಾಗುತ್ತೆ. ಲಾರಿ ಕ್ರಾಸ್ ಮಾಡಬೇಕಿದ್ದ ಪ್ರದೇಶದಲ್ಲಿ ಕೊಂಚ ಮಟ್ಟಿಗೆ ಸೆಕ್ಯೂರಿಟಿ ಕೊಟ್ಟಿತ್ತಲ್ಲದೆ ಕಡಿಮೆ ನಿಲುಗಡೆಯೊಂದಿಗೆ ಈ ಪ್ರದೇಶವನ್ನ ಕ್ರಾಸ್ ಮಾಡಿ ತೆರಳುವಂತೆ ಸಲಹೆ ನೀಡುತ್ತೆ. ಆದರೆ ದುರ್ದೈವ ಅಂದ್ರೆ ಈ ಮರುಭೂಮಿಯಲ್ಲಿ ಸರಿಯಾದ ರಸ್ತೆಗಳೇ ಇರಲಿಲ್ಲ. ಇರುವ ರಸ್ತೆಗಳು ಆಗಾಗ ಮರಳಿನೊಂದಿಗೆ ತುಂಬಿಕೊಳ್ಳುತ್ತಿದ್ದವು. ಹೀಗಾಗಿ ಲಾರಿ ಚಕ್ರಗಳು ಆಗಾಗ ಈ ಮರಳಿನಲ್ಲಿ ಸಿಲುಕಿ ಪ್ರಯಾಣ ದುಸ್ತರವಾಗಿತ್ತು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಕಾಲ್ ಕೀಳಬೇಕು ಅಂದುಕೊಂಡಾಗ್ಲೆಲ್ಲ
ಲಾರಿಗೆ ಏನಾದರೂ ಸಮಸ್ಯೆಯಾಗಿ ಪ್ರಯಾಣಕ್ಕೆ ಬ್ರೇಕ್ ಬೀಳ್ತಾ ಇತ್ತು. ಒಂದು ಕಡೆ ಹೋರಾಟಗಾರರ ಭಯ, ಮತ್ತೊಂದು ಕಡೆ ಹವಾಗುಣದ ವೈಪರೀತ್ಯ. ರಸ್ತೆ ಸಮಸ್ಯೆ ಈ ಐಸ್ ಬ್ಲಾಕ್ ಚಾಲೆಂಜ್ ಅನ್ನ ಹಿಂಡಿ ಹಿಪ್ಪೆ ಮಾಡಿದ್ದವು. ಈ ಬರಡು ಭೂಮಿಯಲ್ಲಿ ಪ್ರಯಾಣ ಸಾಗ್ತಾ ಇದ್ದಂತೆ ಲಾರಿಯೊಳಗಡೆ ಇದ್ದ ಮಂಜುಗಡ್ಡೆ ಕರಗಲು ಶುರು ಮಾಡಿತ್ತು. ಸಿಬ್ಬಂದಿ ಆರೋಗ್ಯವು ಹದಗೆಟ್ಟಿತ್ತು. ಅಲ್ಲಲ್ಲಿ ವಾಹನ ನಿಲುಗಡೆ ಮಾಡುತ್ತಾ ಪ್ರಯಾಣ ಸಾಗಿತ್ತು. ಒಂದು ಹಂತದಲ್ಲಿ ಇನ್ನೇನೋ ಈ ಆಪರೇಷನ್ ಮಧ್ಯದಲ್ಲೇ ಅಂತ್ಯವಾಯಿತು ಅನ್ನುವ ಪ್ರಸಂಗ ನಡೆಯುತ್ತಿದ್ದವು. ಆದರೂ ಸಾವರಿಸಿಕೊಂಡು ಅಲ್ಲಲ್ಲಿ ವಾಸ್ತವ್ಯ ಮಾಡಿ ಬಳಿಕ ಪ್ರಯಾಣ ಸಾಗುತ್ತಲೇ ಇತ್ತು. ಲಾರಿಯಿಂದ ಕರಗುವ ಮಂಜುಗಡ್ಡೆಯ ನೀರನ್ನ ಮರುಭೂಮಿಯಲ್ಲಿದ್ದ ಹೋರಾಟಗಾರರಿಗೂ ನೀಡುವ ಘಟನೆಗಳು ಸಹ ನಡೆದಿದ್ದವು. ಅಂತಿಮವಾಗಿ ಲಾರಿ ತನ್ನ ನಿಶ್ಚಿತ ಗುರಿಯನ್ನ ತಲುಪುವಲ್ಲಿ ಯಶಸ್ವಿಯಾಗಿತ್ತು. ಸತತ 28 ದಿನಗಳ ಸುದೀರ್ಘ ಪ್ರಯಾಣದ ಬಳಿಕ ಐಸ್ ಬ್ಲಾಕ್ ಹೊತ್ತ ಲಾರಿ ಕೇಂದ್ರ ಆಫ್ರಿಕಾದ ಲಿಬ್ರೆವಿಲ್ಗೆ ತಲುಪುತ್ತೆ. ಕೊಟ್ಟ ಮಾತಿನಂತೆ ಬರ್ಗರ್ ನಾಟ್ ವೀಕ್ ತಮ್ಮ ಚಾಲೆಂಜ್ ಗೆಲ್ತಾರೆ. ವಾಹನವೇನು ಲಿಬ್ರೆವಿಲ್ಗೆ ತಲುಪುತ್ತೆ, ಆದರೆ ಅದರೊಳಗೆ ಎಷ್ಟು ಮಂಜುಗಡ್ಡೆ ಕರಗದೆ ಉಳಿದಿದೆ ಅನ್ನುವ ಕುತೂಹಲ ಇತ್ತು. ಲಾರಿಯನ್ನ ಸ್ವಾಗತಿಸಿದ ಲಿಬ್ರೆವಿಲ್ ನಾಗರಿಕರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಐಸ್ ಬ್ಲಾಕ್ ತೆರೆಯಲಾಯಿತು. ಬಳಿಕ ತೂಕಕ್ಕೆ ಹಾಕಿದಾಗ ಬರೋಬ್ಬರಿ 2714 kg ಐಸ್ ಬ್ಲಾಕ್ ಹಾಗೆ ಉಳಿಯುತ್ತೆ. ಅಂದ್ರೆ ಪೂರ್ತಿ 28 ದಿನಗಳ ಜರ್ನಿಯಲ್ಲಿ ಕೇವಲ 336 kg ಐಸ್ ಮಾತ್ರ ಕರಗಿತ್ತು. ಅಂದ್ರೆ 11% ಐಸ್ ಗಡ್ಡೆ ಮಾತ್ರ ಕರಗಿ ಹೋಗಿತ್ತು. ಬರ್ಗರ್ ನಾಟ್ ವೀಕ್ ಐಸ್ ಬ್ಲಾಕ್ ಚಾಲೆಂಜ್ನಲ್ಲಿ ಗೆದ್ದಿದ್ರು. ರೇಡಿಯೋ ಲಕ್ಸಂಬರ್ಗ್ ಬಹುಮಾನದಿಂದ ಹಿಂದೆ ಸರಿದಿದ್ದರಿಂದ ಅವರಿಗೆ ಯಾವುದೇ ಕ್ಯಾಶ್ ಪ್ರೈಸ್ ಸಿಗಲಿಲ್ಲ. ಆದರೆ ವ್ಯಾಪಕ ಪ್ರಚಾರದಿಂದಾಗಿ ಅವರ ಕಂಪನಿಗೆ ಲಕ್ ಹೊಡೆಯಿತು. ಗ್ಲಾವಾ ಇನ್ಸುಲೇಷನ್ ಕಂಪನಿ ರಾಕೆಟ್ ವೇಗದಲ್ಲಿ ಬೆಳವಣಿಗೆ ಕಂಡಿತು. ಇಂದಿಗೂ ಕೂಡ ನಾರ್ವೆಯ ಈ ಗ್ಲಾವಾ ಇನ್ಸುಲೇಷನ್ ಕಂಪನಿ ತನ್ನ ಉತ್ಪನ್ನಗಳ ಮೂಲಕ ಹೆಸರುವಾಸಿಯಾಗಿದೆ. ಮನುಷ್ಯ ಮನಸ್ಸು ಮಾಡಿದ್ರೆ ಎಂತಹ ಚಾಲೆಂಜ್ ಅನ್ನಾದರೂ ಗೆಲ್ಲಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ. ಈ ಚಾಲೆಂಜ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.